ನಾನು ಕೋಲಾರದ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ. ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಮುಂದಿಟ್ಟಿರ್ತಕ್ಕಂಥ. ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ. ಈಗಾಗಲೇ ನಮ್ಮಲ್ಲಿ 2 ಪಂಗಡದಲ್ಲಿ ಅಭ್ಯರ್ಥಿಗಳೇನಿದ್ದಾರೆ. ಅಂತಿಮವಾಗಿ ಅಲ್ಲಿಯ ಜನತೆಯ ಭಾವನೆಗೆ, ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಭಾವನೆಗೆ ಪಕ್ಷದಲ್ಲಿ ಸೃಷ್ಟಿಯಿಂದಿರ್ತಕ್ಕಂಥವ್ರನ್ನೇ ಘೋಷಣೆ ಮಾಡ್ತೀವಿ. ಯಾವುದೇ ಬದಲಾವಣೆ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ. ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ. ಅದರಿಂದ ಯಾವುದೇ ಗೊಂದಲ ಇಲ್ಲ. ಆದರೆ ಅಲ್ಲಿಯ ಬೆಳವಣಿಗೆಗಳನ್ನು ಕಾಯ್ತಾ ಇದ್ದೇನೆ ಅಷ್ಟೇ. ಕಾಂಗ್ರೆಸ್ ಈ ಒಂದು ಏನು ಈ ಫೈಟ್ ಇದೆ ಒಳಗಡೆ, ಅದು ಅವ್ರ ಪಕ್ಷಕ್ಕೆ ಸೇರಿದ ಇಲ್ಲಿ ನಾನು ಲಾಭ ಅವರ ಒಳಜಗಳದಿಂದ ಲಾಭ ಆಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಏನಿಲ್ಲ. ಕೋಲಾರದಲ್ಲಿ BJPಯ ಮತ್ತು JDSನ ಹೊಂದಾಣಿಕೆ ನಮ್ಮ ಗೆಲುವಿಗೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಆಗಿದೆ. BJP ಮತ್ತು JDSನ ಎಲ್ಲ ಮುಖಂಡರುಗಳು ಒಂದಾಗಿದ್ದಾರೆ. ಇದು ನಮಗೆ ಎಲ್ಲ ರೀತಿಯ ಒಂದು ಸಹಕಾರ ಇದೆ. ಗೆಲುವಿಗೆ ಸಹಕಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅಭ್ಯರ್ಥಿ ಚೇಂಜ್ ಆಗಲ್ಲ ಸರ್? ಈಗ ಇಲ್ಲ, ಯಾವ್ದು ನಾವು ಏನೋ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ, ಅದರಲ್ಲೇ ಆಯ್ಕೆ ಮಾಡ್ತೀವಿ ಹೊರತು ಬೇರೆ ಬದಲಾವಣೆ. ಹೌದು ದೇವೇಗೌಡರು ಮಲ್ಲೇಶ್ ಬಾಬು ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅದು ಅಂತಿಮ ಅಲ್ಲ, ಅವ್ರ ಭಾವನೆ ಹೇಳಿದ್ದಾರೆ. ಅಂತಿಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಸರ್. ಆಮೇಲೆ ಮಂಡ್ಯದಲ್ಲಿ ನಿಮ್ಮ ಸ್ನೇಹಿತರು ಪುಟ್ಟರಾಜುಗೆ ಹೆಣ್ಣು ನೋಡಿದ್ರು, ಕುಮಾರಸ್ವಾಮಿ ಆಯ್ತಪ್ಪ ನೋಡೋಣ, ಇನ್ನೂ ಚೆನ್ನಾಗಿರೋರನ್ನೇ ನೋಡೋಣ. ಪುಟ್ಟರಾಜು ಅವ್ರ ಭಾವನೆ ಇದ್ದಾಗ ಇನ್ನೂ ಚೆನ್ನಾಗಿರೋರನ್ನೇ ನೋಡಿ ಮಾತು. ಭಯ ಬಿದ್ದಿದ್ದೀರಾ ಸರ್ ನಿಮ್ಮ ಹೆಸರು ಬಂದಮೇಲೆ? ನಾನು ಭಯ ಅಂತ ಹೇಳೋದಿಲ್ಲ, ಪಾಪ ಹಳೆ ಸ್ನೇಹಿತನೇ ಇದೆಯಲ್ಲ, ಅದರಿಂದ ಮಾತನಾಡ್ಕೊಂಡಿದ್ದೆ. ಆದರೂ ಒಂದವರಿಗೆ ಹೇಳ್ತೀನಿ, ಇಂಥದ್ದು ಮಂಡ್ಯ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ತಾರೆ. ಕೆಟ್ಟ ದೃಷ್ಟಿ ಅಂತಲೂ ಏನೋ ಪದ ಬಳಸಿದ್ದೆ. ನೋಡಪ್ಪ, ನನ್ನ ದೃಷ್ಟಿ ಯಾರ ಮೇಲೆ ಕೆಟ್ಟ ದೃಷ್ಟಿ ಇಲ್ಲ. ಯಾವ್ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಮಂಡ್ಯ ಜಿಲ್ಲೆ ನಮ್ಮ ಪಕ್ಷವನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಅಲ್ಲಿಯ ಜನತೆಯ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನಾವು ನೋಡಿದ್ರೆ ಪರಮಾತ್ಮ ಮೆಚ್ಚನ. ಇದು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡಿದ್ದೇವೆ ಆ ಜಿಲ್ಲೆಯಲ್ಲಿ. ಅಷ್ಟು ಸಣ್ಣತನದಲ್ಲಿ ಮಾತನಾಡೋದು ಬೇಡ ಅನ್ನೋದು. ಬಹುಶಃ ಇವತ್ತು ಸಾಯಂಕಾಲ ನಾಳೆಯೊಳಗೆ ಮೈಸೂರನ್ನ ನಿನ್ನೆ ನಾರಾಯಣಗೌಡರನ್ನ ಮಾತಾಡಿದ್ರೆ ಈಗಿರುವಂಥ ದೊಡ್ಡ ಚಾಲೆಂಜ್ ಸುಮಲತಾ ಅವರು. ಅವಶ್ಯಕತೆ ಬಿದ್ದರೆ ಅವ್ರ ಜೊತೆ ಮಾತುಕತೆ ಆಗುತ್ತಾ? ಅದು ಆಗುತ್ತೆ ಎಲ್ಲ ರೀತಿಯಲ್ಲಿ ಸುಗಮವಾಗಿ. ನಾನು ಈಗಾಗಲೇ ಹೇಳಿದ್ದೇನೆ, ನನಗೇನು ಅವರು ಶತ್ರುಗಳಲ್ಲ. ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನು ನಾನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಷ್ ಅವರು, ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ಅವ್ರ ಜೊತೆ ಅಂಬರೀಷ್ ಅವ್ರ ಜೊತೆ ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ. ಆ ದಿನಗಳೂ ಇದೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು. ಈಗ ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು, ನಮ್ಮಲ್ಲಿ ಯುದ್ಧ ಆಗದೆ ಇರ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇದೆ. ಸಮಯ ಬರಲಿ ಮಾತಾಡ್ತೀನಿ. ಥ್ಯಾಂಕ್ ಯು.